ಆನೆಗಳ ಕಾದಾಟದ ವೇಳೆ ಪ್ರವಾಸಿ ಮಹಿಳೆ ದುರ್ಮರಣ ಹೊಂದಿದ್ದಾರೆ. ಪ್ರವಾಸಿ ಮಹಿಳೆಯ ಮೇಲೆ ಆನೆ ಬಿದ್ದು ಸಾವನ್ನಪ್ಪಿದ್ದಾರೆ. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ದುಬಾರೆ ಒಂದು ಪ್ರವಾಸಿ ತಾಣ. ಹೇಳಿ ಕೇಳಿ ಈಗ ಶಾಲೆಗಳಿಗೆ ರಜೆ ಇದೆ. ಅನೇಕರು ಬೇರೆ ಬೇರೆ ರಾಜ್ಯಗಳಿಂದಲೂ ನಮ್ಮ ರಾಜ್ಯದಿಂದಲೂ ಅನೇಕ ಜಿಲ್ಲೆಗಳಿಂದಲೂ ಕೂಡ ದುಬಾರೆ ನೋಡಲಿಕ್ಕೆ ಬರ್ತಾರೆ, ಆನೆಗಳನ್ನು ನೋಡಲಿಕ್ಕೆ ಬರ್ತಾರೆ. ಅಂಥದ್ದೇ ಸಂದರ್ಭದಲ್ಲಿ ದುಬಾರೆ ಪ್ರವಾಸಿಗರು ಬಂದಿದ್ರು. ಎರಡು ಆನೆಗಳ ನಡುವೆ ಘರ್ಷಣೆ ಸೃಷ್ಟಿಯಾಯಿತು, ಜಗಳ ಶುರುವಾಯಿತು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಮದಗಜಗಳ ಕಾದಾಟ ಅಂತ ನಾವು ಕೇಳಿರ್ತೀವಿ. ಇಲ್ಲಿ ನೋಡ್ತಾ ಇದ್ದೆ, ಚೆನ್ನೈ ಮೂಲದ ಜುನೇಶ್ 33 ವರ್ಷ, ಆಕೆಗೆ ಮೃತಪಟ್ಟಿದ್ದಾಳೆ. ಆನೆಗಳ ಸ್ನಾನ ಮಾಡಿಸುವ ಸಂದರ್ಭ ಈ ದುರ್ಘಟನೆ ಸಂಭವಿಸಿದೆ. ಮತ್ತೊಂದು ಆನೆ ತಿವಿದ ಸಂದರ್ಭದಲ್ಲಿ ಮಹಿಳೆ ಮೇಲೆ ಆನೆ ಬಿದ್ದಿದೆ. ಮಾರ್ತಾಂಡ ಆನೆಗೆ ತಿವಿದಂಥ ಕಂಜನ್ ಆನೆ. ಮಾರ್ತಾಂಡ ಮತ್ತು ಕಂಜನ್ ನಡುವೆ ನಡೆಯುವಂಥ ತಿಕ್ಕಾಟ, ಅದು ಘರ್ಷಣೆ. ಅದು ಆಗ ಮಾರ್ತಾಂಡ ಆನೆ ಕೆಳಗೆ ಬಿದ್ದಿದೆ. ಕೆಳಗೆ ಬಿದ್ದಾಗ ಅದರ ಅಡಿಯಲ್ಲಿ ಆ ಮಹಿಳೆ ಸಿಲುಕಿ ಹಾಕಿಕೊಂಡಿದ್ದಾಳೆ. ಹೀಗಾಗಿ ಆನೆಯೇ ಮೈ ಮೇಲೆ ಬಂದು ಬಿದ್ದರೆ ಯಾವ ಮನುಷ್ಯ ತಾನೇ ಉಳಿದಾನೆ? ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹೀಗೆ ಮಾರ್ತಾಂಡ ಕೆಳಗೆ ಬಿದ್ದ ಕಾರಣಕ್ಕಾಗಿ ಮಾರ್ತಾಂಡ ಪಕ್ಕದಲ್ಲಿದ್ದಂಥ ಜಿನೇಶ ಎಂಬ ಮಹಿಳೆ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ದಿಗ್ಭ್ರಮೆಯಾಗಿದೆ. ಮಾಹುತ ಕೂಡ, ಆನೆಯ ಮೇಲೆ ಕುಳಿತಿರುವಂಥ ಮಾಹುತ ಕೂಡ ಆನೆಯನ್ನು ನಿಗ್ರಹ ಮಾಡೋಕ್ಕೆ, ಆನೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾನೆ. ಬಟ್ ಅದು ಆಗೋದಿಲ್ಲ. ನೋಡ್ತಾ ಇದ್ದೀರಿ, ಮತ್ತಷ್ಟು ರೋಷಾವೇಶದಿಂದ ಮಾರ್ತಾಂಡ ಆನೆಯನ್ನು ತಳ್ತಾ ಇದೆ, ನೂಗ್ತಾ ಇದೆ. ಅದನ್ನು ಹೇಗಾದರೂ ಮಾಡಿ ಹೆದರಿಸುವಂಥ ಪ್ರಯತ್ನ. ಬಟ್ ಮಾರ್ತಾಂಡ ಆನೆ ಎದ್ದು ನಿಲ್ಲುವಷ್ಟರಲ್ಲಿ ಆ ಕೆಳಗೆ ಸಿಲುಕಿದ್ದಂಥ ಮಹಿಳೆ ಪ್ರಾಣವನ್ನೇ ಕಳೆದುಕೊಂಡಿದ್ದು.
ನೋಡ್ತಾ ಇದ್ದೀರಿ ಕೊಡಗು ಜಿಲ್ಲೆಯ ದುಬಾರೆ ಆನೆ ಕ್ಯಾಂಪ್. ಆನೆಗಳಿಗೆ ಸ್ನಾನ ಮಾಡಿಸಲು ಈ ಸ್ಥಳಕ್ಕೆ ಕರೆದುಕೊಂಡು ಬರಲಾಗುತ್ತೆ. 2 ಆನೆಗಳಿಗೂ ಕೂಡ ಮಾವುತ ಖಂಡಿತವಾಗಿದ್ದಾರೆ. ಬಟ್ ಏನಾಗುತ್ತೆ, ಒಂದು ಆನೆ ಬರ್ತಾ ಇರಬೇಕಾದ್ರೆ ಮಾರ್ತಾಂಡ ಎದುರಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಈ ಆನೆ ಮಾರ್ತಾಂಡ ಆನೆಯನ್ನು ತಳ್ಳುತ್ತೆ. ತಳ್ಳಿದ ಪರಿಣಾಮ ಅದರ ಪಕ್ಕದಲ್ಲಿದ್ದಂಥ ಮಹಿಳೆ ಆನೆಯ ಕೆಳಗೆ ಸಿಲುಕ್ತಾರೆ. ಆಕೆಯನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ನೋಡ್ತಾ ಇದ್ದೀರಿ. ಒಂದು ಕೈಯಲ್ಲಿ ಮಗು ಇದೆ, ಮತ್ತೊಂದು ಕೈಯಲ್ಲಿ ಮೋಸ್ಟ್ಲಿ ಹೆಂಡತಿ ಇರಬೇಕು. ಆಕೆಯನ್ನು ರಕ್ಷಣೆ ಮಾಡಲಿಕ್ಕೆ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಮಗುವಿನ ಜೊತೆಗೂ ಕೂಡ ಮಗುವನ್ನು ಕೂಡ ಲೆಕ್ಕಿಸದೇನೆ